ಪ್ರತಿಯೊಬ್ಬ ರೈತನೂ ಒಂದೊಂದು ಎಕರೆಗೆ 30ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ. ಈಗ ಬಿತ್ತನೆಯನ್ನು ಮಾಡಿದ್ದಾನೆ, ಎಲ್ಲ ಹದ ಮಾಡ್ಕೊಂಡು ಬಿತ್ತನೆ ಮಾಡಿದ್ದಾನೆ. ಆದರೆ ಮಳೆ ಬಂದಿಲ್ಲ, ಅದ್ರ ಸಲುವಾಗಿ ಎಲ್ಲ ಬೆಳೆಲ್ಲ ನಾಶ ಆಗಿದೆ. ಪ್ರತಿ ಎಕರೆಗೆ 50 ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಬೇಕು ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಸರ್ಕಾರದಲ್ಲಿ. ನಮಗೇನು ಮುಂಗಾರು ಮಳೆ ಆಗಬೇಕಾಗಿತ್ತು, ಈ ಸರಿ ನಮಗೆ ಮುಂಗಾರು ಮಳೆ ಆಗಿಲ್ಲ. ಇದರಿಂದ ಭಾಳ ರೈತರು ಕಂಗಾಲಾಗಿದ್ದಾರೆ. ನಾವು ಸರ್ಕಾರದಲ್ಲಿ ಕೇಳೋದು ಒಂದೇ ಮಾತು, ನಮ್ಮ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ಜಾನುವಾರುಗಳಿಗೆ ಈಗೇನು ಮಳೆ ಮುಂಗಾರು ಮಳೆ ಆಗಿಲ್ಲಲ್ಲ, ಸೊ ಹಂಗಾಗಿ ಅದಕ್ಕೆ ಮೇವಿನ ಕೊರತೆ ಬರೋ ಸಾಧ್ಯತೆ ಭಾಳ ಇದೆ. ನೀವು ಪ್ರತಿ ತಾಲೂಕಿನಲ್ಲಿ ಮೇವಿನ ಬ್ಯಾಂಕ್ಗಳನ್ನು ಓಪನ್ ಮಾಡಬೇಕು ಮತ್ತು ಗೋಶಾಲೆಗಳನ್ನು ಓಪನ್ ಮಾಡಬೇಕು. ನೀವೀಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಕೆರೆಗಳನ್ನು ಹೂಳೆತ್ತುವ ಒಂದು ಕಾರ್ಯ ಮಾಡಿದರೆ ಭಾಳ ಅನುಕೂಲ ಇರುತ್ತೆ ಅಂತಂದೇಳಿ ಈ ಮೂಲಕ ನಾನು ಹೇಳ್ತಿದ್ದೀನಿ. ಈಗ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 8ರಿಂದ 9 TMC ಮಾತ್ರ ನೀರಿದೆ. ಈ ನೀರನ್ನು ಈಗ ಕುಡಿಲಿಕ್ಕೆ ಮತ್ತು ದನಕರುಗಳಿಗೆ ನೀರು ಇನ್ನೂ ಸಾಕಾಗ್ತಾ ಇಲ್ಲ. ಈಗ ಹೋದ ಸರಿ ಇದೇ ಜೂನ್ನಲ್ಲಿ 60-70 TMCಯಲ್ಲಿ ನೀರು ಸಂಗ್ರಹಣೆ ಆಗಿತ್ತು. ಯಥೇಚ್ಛವಾಗಿ ಮಳೆ ಆಗಿತ್ತು. ಆ ಇದರಿಂದ ಇವತ್ತು ನೀರು ಹೋದ ಸರಿ ಚೆನ್ನಾಗಿತ್ತು, ಈ ಸರಿ ಮಳೆ ಇಲ್ಲದೇ ಪೂರಾ ಬರಗಾಲ ಆಗಿದೆ. ಆ ಕಾರಣಕ್ಕೆ ಇಡೀ ಕರ್ನಾಟಕಾದ್ಯಂತ ಮತ್ತು ವಿಜಯನಗರ ಜಿಲ್ಲಾ ಪ್ರತ್ಯೇಕವಾಗಿ ಇವತ್ತು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಡೆಡ್ ಸ್ಟೋರೇಜ್ ಆಗಲಿಕ್ಕೆ ಇವತ್ತು ಬಂದಿದೆ ತುಂಗಭದ್ರಾ ಬೋರ್ಡ್ ಡ್ಯಾಮು. ಆ ಕಾರಣಕ್ಕೆ ಇವತ್ತು ಕುಡಿಯೋ ನೀರು ಇದಕ್ಕೆ ಬಳಸ್ಬೇಕಂತೇಳಿ ಇವತ್ತು ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ.